ಆವತ್ತು ಕೇಳಿದ್ನಲ್ಲ ಅದೇ ಥರ ಇವತ್ತೊಂದಿಷ್ಟು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ದಶರಥನ ಮಕ್ಕಳಿಗೆ ಶಾಸ್ತ್ರವಿದ್ಯೆಯನ್ನು ಕಲಿಸಿದಂತಹ ಗುರುಗಳು ಯಾರು? ಭರತನ ಹೆಂಡತಿ ಯಾರು? ಶತ್ರುಘ್ನನ ಹೆಂಡತಿ ಯಾರು? ಮಾಂಡವಿ ಮತ್ತು ಶತಕೀರ್ತಿ ಅವರು ಇದ್ರಲ್ಲ, ಅವರು ಯಾರ ಮಕ್ಕಳು? ಮಕ್ಕಳು. ಪರಶುರಾಮರು ಯಾವ ವಂಶದವರು? ಜನಕ ಮಹಾರಾಜನ ಪತ್ನಿ ಯಾರು? ಜನಕ ಮಹಾರಾಜ ಆಳ್ತಾ ಇದ್ರಲ್ಲ ಆ ದೇಶ ಯಾವುದು? ಸೀತೆಯು ಜನಕರಾಜನಿಗೆ ಎಲ್ಲಿ ಸಿಕ್ಕಿದ್ರು? ಸುಬಾಹುವನ್ನು ಕೊಂದಿದ್ದು ಯಾರು? ಸುಮಿತ್ರೆಯ ಅವಳಿ ಮಕ್ಕಳಿದ್ರಲ್ಲ ಅವ್ರು ಯಾರ್ಯಾರು ಹೇಳು ನೋಡೋಣ. ಕೌಸಲ್ಯ ಯಾವ ದೇಶದವಳು ಮಗ? ಅಹಲ್ಯಾಗೆ ಕಲ್ಲಗು ಅಂತ ಹೇಳಿ ಶಾಪ ನೀಡಿದ್ರಲ್ಲ ಅವ್ರು ಯಾರು? ಅಹಲ್ಯೆಯ ಶಾಪ ವಿಮೋಚನೆ ಯಾರಿಂದ ಆಯಿತು? ಶ್ರೀರಾಮ. ಅಮ್ಮ ನೀನು ಕ್ವಶನ್ ಕೇಳ್ತೀಯ, ನಾನು ಕ್ವಶನ್ ಕೇಳ್ತೀನಿ. ಏನು ಕೇಳೋದು? ಶೂರ್ಪನಖಿ ಬಗ್ಗೆ ನನಗೆ ಹೇಳು. ಶೂರ್ಪನಖಿ ಯಾರು ಗೊತ್ತಾ? ರಾಮಾಯಣದಲ್ಲಿ ಫಸ್ಟು ಪ್ರಮುಖ ಸ್ತ್ರೀ ಪಾತ್ರಗಳು ಬರುತ್ತಲ್ಲ, ಅದರಲ್ಲಿ ಶೂರ್ಪನಖಿ ಅವರು ಕೂಡ ಒಬ್ಬರು. ರಾಮ ಮತ್ತು ರಾವಣನ ನಡುವೆ ಯುದ್ಧ ಆಗೋಕ್ಕೆ ಅವರೇ ಫಸ್ಟ್ ಕಾರಣ. ಇವ್ರೇನು ಮಾಡಿದ್ರಂದರೆ, ರಾಕ್ಷಸ ರಾಜಕುಮಾರಿಯಾಗಿದ್ರಲ್ವ, ರಾವಣನ ಸಹೋದರಿಯಾಗಿದ್ದರು. ರಾವಣನಿಂದಲೇ ಇವರ ಪತಿಯನ್ನು ಕೊಲ್ಲಲಾಯಿತು. ಆದ್ದರಿಂದ ರಾವಣನ ವಿರುದ್ಧ ಅವರು ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ಅಂದ್ಕೋತಾರೆ. ಅವನನ್ನು ಸಾಯಿಸಬೇಕು ಅಂದ್ಕೋತಾರೆ. ಆತನನ್ನು ಸಾಯಿಸಲು ಸೀತೆಯನ್ನು ಅಪಹರಿಸುವ ಯೋಜನೆಯನ್ನು ರಾವಣನ ತಲೆಗೆ ಆಕೆ ತುಂಬುತ್ತಾಳೆ. ಶೂರ್ಪನಖಿಗೆ ರಾಮನ ಮೇಲೆ ಮನಸ್ಸಾಗುತ್ತೆ ಆಯಿತಾ. ಆಗ ಆಕೆ ತನ್ನ ಪ್ರೀತಿಯನ್ನು ರಾಮನಿಗೆ ತಿಳಿಸ್ತಾಳೆ. ರಾಮ ಅದಕ್ಕೆ ಒಪ್ಪೋದಿಲ್ಲ. ಆಗ ಶೂರ್ಪನಖಿ ಸೀತೆಯನ್ನು ದೂಷಿಸೋಕೆ ಆರಂಭಿಸ್ತಾಳೆ. ಇದರಿಂದ ಕೋಪಗೊಂಡ ಲಕ್ಷ್ಮಣ ಆಕೆಯ ಮೂಗನ್ನೇ ಕತ್ತರಿಸ್ಬಿಡ್ತಾನೆ. ರಾಮ ಮತ್ತು ಲಕ್ಷ್ಮಣನ ವಿರುದ್ಧ ರಾವಣನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಹೋದರ ರಾವಣನ ಬಳಿ ಬಂದು ಸೀತನ ಅಪಹರಣ ಮಾಡು ನೀನು ಅಂತ ಹೇಳ್ತಾಳೆ. ಆಗ ರಾವಣನು ಕೂಡ ಸೀತೆಯ ಸೌಂದರ್ಯಕ್ಕೆ ಮರಳಾಗಿ ಅಪಹರಿಸ್ತಾನೆ. ಮುಂದೆ ಅದು ರಾವಣನ ಸಂಹಾರಕ್ಕೆ ಅದು ಕಾರಣ ಆಗುತ್ತೆ. ಗೊತ್ತಾಯ್ತಾ ಮಗ? ಗೊತ್ತಾಯ್ತಾ ಅಮ್ಮ?